ಮೈಸೂರಿನ ಬಡ ರೈತನಿಗೆ ಮಾಜಿ ಸೈನಿಕನಿಂದ 15 ಲಕ್ಷಕ್ಕೆ ಮಕ್ಮಲ್ ಟಾಪೆ. ರೈತನ ಜಮೀನು ಖರೀದಿಸಿ ಹಣ ನೀಡದೆ ವಂಚಿಸಿದ್ರ ಮೈಸೂರಿನ ಸೈನಿಕ್ ಅಕಾಡೆಮಿ ಮಾಲೀಕ. ಮೈಸೂರಿನ ಸೈನಿಕ್ ಅಕಾಡೆಮಿ ಸಂಸ್ಥಾಪಕ ಮಾಜಿ ಸೈನಿಕ ಶ್ರೀಧರ್ ವಿರುದ್ಧ ವಂಚನೆ ಆರೋಪ. 4 ಎಕರೆ ಜಮೀನು ಖರೀದಿಸಿ 15 ಲಕ್ಷಕ್ಕೆ ಚೆಕ್ ಕೊಟ್ಟು ವಂಚಿಸಲು ಯತ್ನ. ರೈತ ಹೇಳಿದ್ದೇನೆ, ನಾನು ಮೋಸ ಹೋಗಿನಿ, ನನಗೆ ಇದನ್ನು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಏನು ಮಾಡ್ಕೊತೀವಿ ಮಾಡು ಅಂದ್ಬಿಟ್ಟು ನಾನು ನಮ್ಮ ಅಕ್ಕನ ಮಗ, ನನ್ನ ಎಳೆಮೆಯ, ನನ್ನ ಇವನ ತಮ್ಮ ಎಲ್ಲ ಸೇರಿ 3-4 ಸಾರಿ ಕೇಳಿದ್ರು ಕೂಡ ಪದೇ ಹೇಳಿ ಸುಳ್ಳು ಹೇಳಿ ಕಳಿಸ್ತಾ ಇತ್ತು. ಅಕಾಡೆಮಿ ನಿರ್ಮಿಸಲು ರೈತನಿಂದ 4 ಎಕರೆ ಖರೀದಿಸಿದ್ದ ಶ್ರೀಧರ್ರಿಂದ ರೈತರಿಗೆ ಪಾವತಿಯಾಗಿಲ್ಲ ಹಣ. ಹುಣಸೂರು ತಾಲೂಕಿನ ಶ್ರವಣಹಳ್ಳಿ ಗ್ರಾಮದ ರೈತ ರಾಮಪ್ಪ ಎಂಬುವವರಿಗೆ ಮಾಜಿ ಸೈನಿಕ ಶ್ರೀಧರ್ನಿಂದ ದೋಖಾ. ಶ್ರೀಧರ್ ಕೊಟ್ಟಿದ್ದ 15 ಲಕ್ಷದ ಚೆಕ್ ಬೌನ್ಸ್. ಹಣ ಕೇಳಿದ್ರೆ ರೌಡಿಯಂತೆ ವರ್ತಿಸ್ತಾರೆ ಮಾಜಿ ಸೈನಿಕ ಎಂದು ಆರೋಪ. ಹೇ ಸೈನಿಕ, ನೀನೆಷ್ಟು ಕ್ರೂರಿ. ರೈತನ ಹಣಕ್ಕೆ ದೋಖಾ ಮಾಡಿದ ಮಾಜಿ ಸೈನಿಕನ ಅಸಲಿ ಕತೆ ಹೇಳ್ತೀವಿ ಅತಿ ಶೀಘ್ರದಲ್ಲಿ. ವೀಕ್ಷಿಸಿ ನಿಮ್ಮ ಶ್ರೀ ವಿಜಯ ಟಿವಿಯಲ್ಲಿ ಮಾತ್ರ.